ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಎಲೆಕ್ಷನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅತಿ ದೊಡ್ಡ ಮುನ್ನೆಲೆಗೆ ಬಂದಿದೆ. ಕಾರಣ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೃದಯವಂತ ಅಂತಲೇ ಹೆಸರು ಬರೆದಂಥ ಡಾಕ್ಟರ್ ಮಂಜುನಾಥ್ ಅವರು ಎಲೆಕ್ಷನ್ ನಿಂತಿದ್ದಾರೆ. ಅದು ಬಿ ಜೆ ಪಿಯಿಂದ ನಿಂತಿದ್ದಾರೆ. ಯಾಕೆಂದರೆ ಅವರು ದೇವೇಗೌಡರ ಅಳಿಯ ಅಂತ ಬಿ ಜೆ ಪಿಯಿಂದ ಅವರು ಎಲೆಕ್ಷನ್ ನಿಂತಿದ್ದಾರೆ. ಯಾಕೆಂದರೆ ಅವರಿಬ್ಬರು ಮೈತ್ರಿ ಆಗಿರೋದ್ರಿಂದ ಅವರು ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ರಾಜಕಾರಣನ ಶುದ್ಧ ಮಾಡಬೇಕು ಅಂತ ನಾವು ಏನು ಬಾಯಲ್ಲಿ ಹೇಳ್ತೀವಿ. ಕೆಲವೊಂದು ಹೊಸ ಹೊಸ ಪಕ್ಷ ಕಟ್ಟಿದವ್ರು ನಾನು ಹಾಂಗೆ ಚೇಂಜ್ ಮಾಡ್ತೀನಿ, ನಾನು ಹಿಂಗೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರು ಏನೂ ಮಾಡೋಕ್ಕಾಗ್ದೇ ಸುಮ್ಮನೆ ಇದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಆಡಿದ್ದಷ್ಟು ಸುಲಭ ಅಲ್ಲ ರಾಜಕೀಯ. ಆದರೆ ನಮಗೆ ಬೆಂಗಳೂರು ಗ್ರಾಮಾಂತರ ಜನರಿಗೆ ಒಂದು ಅವಕಾಶ ಬಂದಿದೆ. ಯಾವ ರೀತಿ ಅವಕಾಶ ಅಂದರೆ, ನಿಮಗೆ ಒಳ್ಳೆ ವ್ಯಕ್ತಿ, ಪಕ್ಷ ಯಾವುದನ್ನೋದು ನೀವು ನೋಡಬೇಡಿ, ಒಬ್ಬ ಒಳ್ಳೆ ವ್ಯಕ್ತಿನ ಬಿ ಜೆ ಪಿ ಕಣಕ್ಕಿಳಿಸಿದೆ. ಆ ವ್ಯಕ್ತಿ ಬಗ್ಗೆ ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ಜಯದೇವ ಅನ್ನುವಂಥ ಒಂದು ಗೌರ್ಮೆಂಟ್ ಸಂಸ್ಥೆನ ಆಸ್ಪತ್ರೆನ ಯಾವ ರೀತಿ ಅದು ಜನಸ್ನೇಹ ಆಗಿ ಪ್ರೈವೇಟ್ಗಿಂತನೂ ಅತ್ಯುತ್ತಮವಾಗಿ ಬೆಳೆಸಿದ್ದಾರೆ. ಅದಕ್ಕೆ ಅವ್ರನ್ನ ಕೆಲವರಿಗೆ ಪ್ರೈವೇಟ್ ಆಸ್ಪತ್ರೆದವ್ರಿಗೆ ನೋಡಿದ್ರೆ ಆಗೋದಿಲ್ಲ. ಯಾಕೆಂದರೆ ಅವರು ಆ ರೀತಿ ಬೆಳೆಸಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಬಡವರಿಗೆ ದಾರಿ, ಶ್ರೀಮಂತರು ಹೋಗ್ತಾರೆ, ಏನು ತೊಂದರೆ ಇಲ್ಲ, ಅವರಿಗೆ ಹಣ ಇದೆ, ಖರ್ಚು ಮಾಡ್ತಾರೆ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ 5 ಲಕ್ಷ 10 ಲಕ್ಷ. ಅದೇ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಅವರಿಗೆ ಆಶ್ರಯ ಆಗುವಂಥ ಒಂದು ವ್ಯವಸ್ಥೆಯನ್ನು ತಂದವರು ಯಾರೆಂದರೆ ಜಯದೇವ ಹಾಗೂ ಡಾಕ್ಟರ್ ಮಂಜುನಾಥ್ ಅವರು. ಆ ಸಂಸ್ಥೆಯ ಮುಖ್ಯಸ್ಥರಾದ ನಂತರ ಅಂಥ ವ್ಯಕ್ತಿ ನೂರಾರು ಜನ ಸಾವಿರಾರು ಜನಕ್ಕೆ, ಯಾಕೆಂದರೆ ಎಲ್ಲ ಕಡೆ ಜಯದೇವ ಆಗಿರೋದ್ರಿಂದ ಸಾವಿರಾರು ಜನಕ್ಕೆ ಅದು ಇದಾಗಿದೆ. ಯಾಕೆಂದರೆ ಹಣ ಇದ್ದು ಬಡವರು ಆಸ್ಪತ್ರೆ ಬರೋಕ್ಕಾಗದೆ, ಎಷ್ಟೋ ಜನ ಹಣ ಇಲ್ಲದೆ, ಹಣ ಕೊಡೋಕ್ಕಾಗದೆ ಬರಲಿಕ್ಕೆ ಆಸ್ಪತ್ರೆಗೆ ಕಷ್ಟ ಆಗುತ್ತೆ. ಅಂಥವರಿಗೆ ಹಣ ಇಲ್ಲದೇ ಫಸ್ಟು ಬಂದು ಅನಂತರ ಹಣ ಕಟ್ಟಿ ಅವರು ಕಡಿಮೆ ಖರ್ಚಲ್ಲಿ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಿಂತನೂ ಒಂದು ಕಾಲಂಶದಲ್ಲಿ ನಾವು ಹಾರ್ಟ್ ಆಪ್ರೇಷನ್ ಮಾಡ್ಕೊಂಡು ಎಷ್ಟೋ ಜನ ಅವರು ಜೀವನನ ಉಳಿಸ್ಕೊಂಡಿದ್ದಾರೆ. ಅವರು ಇದನ್ನು ಆರೋಗ್ಯನ ಸರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಯಾರು? ಡಾಕ್ಟರ್ ಮಂಜುನಾಥ್ ಅವರು. ಅಂಥ ಒಬ್ಬ ವ್ಯಕ್ತಿ ಎಲೆಕ್ಷನ್ ನಿಂತಿದ್ದಾನೆ. ನಾವು ರಾಜಕಾರಣಿಗಳು ಇವತ್ತು ರೌಡಿಜಮ್ಮಿಂದನೋ ಅಥವಾ ಯಾವುದೋ ಬಲಾಢ್ಯ ಇದರಿಂದನೋ, ಹಣ ಬಲದಿಂದನೋ ಗೆಲ್ತಾ ಬರ್ತಾ ಇರ್ತಾರೆ. ನಮ್ಮ ಮುಖಕ್ಕೆ ಬೆಣ್ಣೆನ ಹೊಟ್ಟೆ ತುಂಬ ತಿಂದು ನಮ್ಮ ಮುಖಕ್ಕೆ ಸವರ್ತವೆ. ತಿಂದು ಕೈನ ಅಷ್ಟೇ ಸವರಿದ್ದೆ ನಾವು ಅಯ್ಯೋ ನಮಗೆ ಬೆಣ್ಣೆ ತಿನ್ನಿಸಿದ್ರು ಅಂಥೇಳಿ ಆಸೆಪಟ್ಟು ನಿರಂತರವಾಗಿ ಗೆಲ್ಲಿಸ್ತಾ ಇರ್ತೀವಿ ಕೆಲವು ವ್ಯಕ್ತಿಗಳನ್ನು. ಆದರೆ ಅವರಿಂದ ಸಮಾಜಕ್ಕೆ ಅಥವಾ ದೇಶಕ್ಕೆ ಏನಾದರೂ ಒಳ್ಳೆಯದಾಗಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅಂಥವ್ರಿಗೆ ನಾವು ಯಾವುದೋ ಭಯದಿಂದನೋ ಜಾತಿ ಇದರಿಂದನೋ ಯಾವುದೋ ಇದರಿಂದ ಅವ್ರನ್ನ ಗೆಲ್ಲಿಸ್ತಾ ಬರ್ತಾ ಇದ್ದರೆ ರಾಜಕೀಯ ಎಲ್ಲಿ ಬದಲಾಗತ್ತೆ, ಸಮಾಜ ಹೇಗೆ ಬದಲಾಗತ್ತೆ, ಇದನ್ನು ನಾವು ಯೋಚನೆ ಮಾಡಬೇಕಾಗಿರೋದು. ಅಂಥ ಯೋಚನೆ ಮಾಡುವ ಅವಕಾಶ ಬೆಂಗಳೂರು ಗ್ರಾಮಾಂತರ ಜನರಿಗೆ ಸಿಕ್ಕಿದೆ. ಅವರು ಈ ಅವಕಾಶದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಇವಾಗ ಗೆಲ್ಲಿಸಿದ್ದೇ ಆದರೆ ಮುಂದೆ ಎಲ್ಲ ಪಕ್ಷಗಳು, ಆ ಪಕ್ಷ ಈ ಪಕ್ಷ, ಎಲ್ಲ ಪಕ್ಷಗಳು ಒಳ್ಳೆ ವ್ಯಕ್ತಿಗಳನ್ನು ರಾಜಕೀಯಕ್ಕೆ ತರ್ತವೆ. ಆ ವ್ಯಕ್ತಿಗಳಿಂದ ಸಮಾಜ ಬದಲಾವಣೆ ಆಗುತ್ತೆ. ಅದ್ರ ಜೊತೆಗೆ ಸಮಾಜದ ವಾತಾವರಣ ಬದಲಾಗುತ್ತೆ. ಅದಕ್ಕೆ ಇಂಥ ವ್ಯಕ್ತಿಗಳು ಬಂದಾಗ ಅವ್ರನ್ನ ನಾವು ಎದೆ ತುಂಬಿ ಅವ್ರನ್ನ ಗೆಲ್ಲಿಸಿ ಬಿಡಬೇಕು. ಯಾಕೆ ಗೊತ್ತಾ, ಅಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋದಿಲ್ಲ. ಇವತ್ತು ಎಷ್ಟೋ ಜನ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಹಣ ಅಂದರೆ ಅವರಿಗೆ ವಾಕರಿಕೆ ಬಂದು ಹಣ ಸಂಪಾದನೆ ಮಾಡಿ ಸಮಾಜ ಸೇವೆ ಮಾಡ್ತಾ ಇರುವಂಥ ನೂರಾರು ಜನ ಇದ್ದಾರೆ. ಅಂಥವ್ರಿಗೆ ಅವಕಾಶ ಕೊಡೋಕ್ಕೆ ಮುಂದೆ ಬರ್ತಾರೆ ನಿಲ್ಲೋಕೆ. ಯಾಕೆಂದರೆ ನನ್ನ ಗೆಲ್ತಾರೆ, ನನ್ನ ಒಳ್ಳೆತನಕ್ಕೆ ಬೆಲೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾದರೆ ಅವರು ಎಲೆಕ್ಷನ್ಗೆ ಬಂದು ನಿಲ್ತಾರೆ. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅಂಥವ್ರನ್ನು ನಾವು ಗೆಲ್ಲಿಸ್ಬೇಕು. ಕೆಲವೊಂದು ಜಾಗದಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಗೆದ್ದು ಬಿಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ವ್ಯಕ್ತಿಗಳು ಗೆಲ್ಲೋದಿಲ್ಲ. ಅದು ಏನೋ ಗೊತ್ತಿಲ್ಲ. ನಮ್ಮ ಜನ ಜಾತಿ ಧರ್ಮ ಅದು ಇದು ಅಂದ್ಕೊಂಡು ಒಳ್ಳೆ ವ್ಯಕ್ತಿಗಳನ್ನು ಗೆಲ್ಸೋಕ್ಕಾಗ್ತಾನೇ ಇಲ್ಲ. ಸಮಾಜದಲ್ಲಿ ಹಣ ಇದ್ದವರು ಒಳ್ಳೆ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿಗಳು ಗೆಲ್ಲೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಎಷ್ಟೆಷ್ಟೋ ವ್ಯಕ್ತಿಗಳು ಸೋತು ಹೋಗಿದ್ದಾರೆ. ಅವರು ಎಲೆಕ್ಷನ್ ಮುಂದೆ ಬರಲೇ ಇಲ್ಲ. ಸಮಾಜದಲ್ಲಿ ಬದಲಾವಣೆ ಮಾಡಬೇಕನ್ನೋ ಆಸೆ ಇಟ್ಕೊಂಡವ್ರು ಬರಲಿಕ್ಕೆ ಆಗಿಲ್ಲ. ಆದರೆ ಇಂಥ ಡಾಕ್ಟರ್ ಮಂಜುನಾಥ್ ಅಂತವರು ಎಷ್ಟೋ ಜನ ಮುಂದೆ ಬಂದರೆ ನಮ್ಮ ಸಮಾಜ ಬದಲಾಗುತ್ತೆ. ಅವರ ಸೇವೆ, ಡಾಕ್ಟರ್ ಮಂಜುನಾಥ್ ಅವ್ರ ಸೇವೆ ಇಡೀ ದೇಶಕ್ಕೆ ಸಿಕ್ಕತ್ತೆ. ಅವರ ಆರೋಗ್ಯ ಇದರಲ್ಲಿ ಏನಾದರೂ ದೊಡ್ಡದಾಗಿ ಸುಧಾರಣೆ ತರಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಯಾಕೆಂದರೆ ಇವತ್ತು ನಮಗೆ ತುಂಬ ಕಷ್ಟ ಇರೋದೇ ಆರೋಗ್ಯ ಸಮಸ್ಯೆ ಹಾಗೂ ವಿದ್ಯಾ ಸಮಸ್ಯೆ. ಅವು ಎರಡು ದೊಡ್ಡ ಬಿಸ್ನೆಸ್ ಆಗೋಗಿದ್ದರಿಂದ ಜೀವನ ಪರ್ಯಂತ ಮಧ್ಯಮ ವ್ಯಕ್ತಿಗಳಿಗೆ ಇದು ಮಾಡಿದ್ದು, ಒಂದು ಸತಿ ಹಾರ್ಟ್ ಪ್ರಾಬ್ಲಮು ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದರೆ ಮಕ್ಕಳು ಓದಲಿಕ್ಕೆ ಹಣ ಎಲ್ಲ ಕಳೆದು ಬಿಡ್ತೀವಿ.
ಅಂಥ ವ್ಯಕ್ತಿ ಅಂಥದ್ದನ್ನ ಬದಲಾಯಿಸಬೇಕು ಅಂದರೆ ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಲೇಬೇಕು. ಅದಕ್ಕೆ ಇಂಥ ವ್ಯಕ್ತಿಗಳನ್ನು ನಾವು ಬೆಳೆಸೋಕ್ಕೆ ರಾಮನಗರ ಸರೌಂಡಿಂಗಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜನರಿಗೆ ಇದೊಂದು ಅವಕಾಶ. ಅವ್ರನ್ನ ಬೆಳೆಸಿ ರಾಜಕೀಯಕ್ಕೆ ಒಳ್ಳೆ ವ್ಯಕ್ತಿಗಳು ಬರೋ ಥರ ಆಗಲಿ. ಅವ್ರನ್ನ ಇದು ಮಾಡಿದ್ರೆ ಅವರೆಲ್ಲರೂ ಅಕಸ್ಮಾತ್ ಸೋತು ಹೋದರು ಅಂದ್ಕೊಳ್ಳಿ, ಅಕಸ್ಮಾತ್ ಸೋತು ಹೋದರೆ ಅವ್ರ ಸೋಲಲ್ಲ, ಅದು ನಿಮ್ಮ ಸೋಲಾಗಿರುತ್ತೆ. ನೀವು ಒಳ್ಳೆ ವ್ಯಕ್ತಿ ಕುಟುಂಬದಲ್ಲಿ ಬರಲಿ, ಒಳ್ಳೆ ವ್ಯಕ್ತಿಗಳಿಗಿದೆಯಲ್ಲ, ಆ ಒಳ್ಳೆ ವ್ಯಕ್ತಿಗಳಿಗೆ ಮನ್ನಣೆ ಹಾಕೋದಿಲ್ಲ, ನೀವು ಬರೀ ಸ್ವಾರ್ಥ ಹಾಗೂ ಹಣದ ಹಿಂದೆ ಹೋಗ್ತೀರಿ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಮುಂದೊಂದು ದಿನ ನಿಮ್ಮನ್ನು ಬದಲಾಯಿಸೋಕ್ಕೆ ಯಾರೂ ಸಾಧ್ಯ ಇಲ್ಲ. ಸಮಾಜ ಬದಲಾಗಿಲ್ಲ ಅಂತ ಬಾಯಿ ಬಡ್ಕೊಂಡು ನನಗೆ ಅದಿಲ್ಲ ಇದಿಲ್ಲ ಅಂದ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ.